ಶಂಕರ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ನಮ್ಮೂರಲ್ಲಿ ಮಹದೇಶ್ವರನ ಪರಾವಿದೆ. ಸೊ ಹಂಗಾಗಿ ಪ್ರತಿಯೊಂದು ಮನೆಯಲ್ಲೂ ಅವ್ರವ್ರ ಕೈಲಾದ ಮಟ್ಟಿಗೆ ರೇಷನ್ ತೊಗೊಂಡೋಗಿ ಅಲ್ಲಿ ಒಂದು ಕಡೆ ಕೊಡಬೇಕು. ಸೊ ನಮ್ಮ ಮನೇಲಿ ಕೊಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಮನೇಲೂ ಕೊಡ್ತಾರೆ. ಯಾಕೆಂದರೆ ಈ ಮಾದಪ್ಪನ ಪರಾವು ಅಂದರೆ ಹಂಗೆ ಎಲ್ಲರ ಮನೆಗೂ ಸೇರಿ ಅದೊಂದು ಪರಾವು ಅಂದರೆ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ. ಸೊ ಹಂಗಾಗಿ ಅವ್ರವ್ರ ಕೈಲಿ ಏನಾಗುತ್ತೋ ಅದನ್ನು ಕೊಡೋದು. ಮತ್ತು ಕೈಲಾದಷ್ಟು ಅಕ್ಕಿ, ಒಂದು ಉಪ್ಪಿನ ಪ್ಯಾಕೆಟು, ಸಾಂಬಾರು ಪುಡಿ, ರಾಗಿ ಹಿಟ್ಟು, ಕೆಲವ್ರು ಕಾಳು ಕಡಿ ಕುಂಬಳಕಾಯಿ ಎಲ್ಲ ಕೊಡ್ತಾರೆ. ಸೊ ನಮ್ದು ಇಷ್ಟು ಇವತ್ತಿಂದು. ಇನ್ನು ಶುರುವಾದರೆ ನೋಡಿ ಎಲ್ಲ ಅವ್ರವ್ರ ಕೈಲಾದ ಮಟ್ಟಿಗೆ ಅವ್ರ ಮನೆಯವ್ರ ಅಕ್ಕಿ ನೋಡಿ, ಈರುಳ್ಳಿ, ಸೊ ಸಾಂಬಾರು ಪುಡಿ, ತೆಂಗಿನಕಾಯಿ, ಹುಣಸೆಹಣ್ಣು, ಕುಂಬಳಕಾಯಿ, ಹೂವು, ಆಲೂಗೆಡ್ಡೆ, ತರಕಾರಿ ನೋಡಿ ಅವ್ರ ಕೈಲಿ ಏನಾಗುತ್ತೋ ಅದು, ಇಂಥದ್ದೇ ಅಂತ ಏನಿಲ್ಲ ನೋಡಿ, ಬೆಲ್ಲ. ಸೊ ಹಿಂಗೆ ಭಾಳಷ್ಟು ಅವ್ರ ಕೈಲಾಗಿದ್ದು ತಂದು ಕೊಡ್ತಾರೆ. ಇನ್ನು ಉಳಿದಿದ್ದು ಕೈಯಿಂದ ಹಾಕ್ಕೊಂಡು ಇಲ್ಲಿ ಕರ್ತೃಗಳು ಯಾರಿರ್ತಾರೋ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊತಾರೆ. ಸೊ ಇದು ನಮ್ಮೂರಿನ ಮಾದಪ್ಪನ ಪರಾವಿನ ಪೂರ್ವ ಸಿದ್ಧತೆ. ಸೌದೆ ವ್ಯವಸ್ಥೆ ಮತ್ತು ನೋಡಿ ಒಲೆಗಳು, ಇದು ಪೂರ್ವ ಸಿದ್ಧತೆ. ಟ್ಯಾಂಕರ್ ನೀರಿಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನೋಡಿ ಹಾಲು ಒಂದು ಕ್ಯಾನ್ ಫುಲ್ ಇದೆ. ಇದು ಬೆಳಗ್ಗೆ ಮಜ್ಜಿಗೆ ಮೊಸರು ಮಾಡಲಿಕ್ಕೋಸ್ಕರ. ಸೊ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಮಾದಪ್ಪನ ಪರಾವು ಅಂದರೆ ಪ್ರತಿ ಊರಿನಲ್ಲೂ ಆಲ್ಮೋಸ್ಟ್ ಮಾಡ್ತಾರೆ. ಇದು ಕೆಲವು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಮಾದಪ್ಪನ ಪರಾವು ಅಂದರೆ ಒಂದು ಪರಂಪರೆ ಅಂತಲೇ ಹೇಳಬೇಕು. ಯಾಕೆಂದರೆ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಏನಿರ್ತಾರೋ ಊರಲ್ಲಿ ಅವ್ರು ನಡ್ಸ್ಕೊಂಬಂದಿರೋದು ನಾವು ನಡ್ಸ್ಕೊಂಡು ಹೋಗಬೇಕು. ಸೊ ಹಂಗಾಗಿ ಪ್ರತಿ ವರ್ಷ ನಮ್ಮೂರಲ್ಲಿ ಮಾಡ್ತೀವಿ. ನೋಡಿ ತೆಂಗಿನಕಾಯಿ ಎಲ್ಲ ಸುಳಿತಾ ಇದ್ದಾರೆ. ಸೊ ಇದು ಮಾದಪ್ಪನ ಪರಾವು ಅಂದರೆ ನಮ್ಮ ತಂದೆ ಇರುವಾಗ ಒಂದು ಕಾಮಿಡಿ, ಒಂದು ಹಾಸ್ಯವಾಗಿ ಹೇಳೋರು. ಹಲಸಿನಕಾಯಿ ಬರ ಅಂತೆ ಅವಾಗ ಒಂದು ಯಾವುದೋ ಒಂದು ಇಲ್ಲಿ ಅಜ್ಜಿರಂಗಣ್ಣವ್ರ ಗಂಗಣ್ಣ ಅಂತ ಹೇಳಿದರು. ಅವ್ರದ್ದು ಒಂದು ದೊಡ್ಡ ಮರ ಇತ್ತು ನಮ್ಮ ಮನೆ ಮೇಲ್ಗಡೆ. ಸೊ ಅಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಹೋಗಿ ರಾತ್ರಿ ಸುಮಾರು ಈ ಅಂಕಲ್ ಇದ್ದಾರಲ್ಲ, ಈ ವಯಸ್ಸಿನವರು ಹುಡುಗರು, ಅವಾಗ ನಮ್ಮ ಥರ ಒಂದು 18-20 ವರ್ಷದ ಹುಡುಗರು, KPR ರಾಜಣ್ಣವರು, ಇವರೆಲ್ಲ ಸುಮಾರು ಜನ ಸೇರಿಕೊಂಡು ಯೂತ್ಸ್ ಅಲ್ವಾ, ಒಂಥರ ಹುಮ್ಮಸ್ಸು, ತಂದು ಮಾಡ್ತೀವಿ ಅಂತೇಳಿ. ಸೊ ರಾತ್ರಿ ಹಲಸಿನ್ಕಾಯಿ ಕಿತ್ಬಿಟ್ಟು ಒಂದು ದಿವಸ ಮುಂಚೆ ತಗೊಬಂದೆಲ್ಲ ಚೆನ್ನಾಗಿ ಕೊತ್ಬಿಟ್ಟು ಸಾಂಬಾರು ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ ಗಂಗಣ್ಣವ್ರು ಬಂದ್ರಂತೆ, ಏನು ಬಲವಂತವಾಗಿ ಕರೆದು ಊಟ ಇಕ್ಕಿದ್ರಂತೆ. ಬೇಡ ಹಾಕೊಂಡ್ರು ಅಂದರು, ಬೀಳಿಲ್ವಂತೆ. ಬರೋದು ಮುದ್ದೆ ಇಕ್ಕೋದು, ಸಾಂಬಾರು ಹಾಕೋದು, ನಿಮ್ಮ ಒಡವೆ ನಿಮಗಿಲ್ವಾ ತಿನ್ನಿ, ನಿಮ್ಮ ಒಡವೆ ನಿಮಗಿಲ್ವಾ ತಿನ್ನಿ ಅನ್ನೋರಂತೆ. ಸೊ ಅದು ಸುಮಾರು ಒಂದು 2 ದಿವಸ ಆದಮೇಲೆ ಹೋಗಿ ಗಂಗಣ್ಣವರು ಮರ ನೋಡೋದಂತೆ, ಮರದಲ್ಲಿ ಒಂದು ಕಾಯಿ ಇಲ್ಲ. ಅದುವರೆಗೂ ಗೊತ್ತಿಲ್ಲ ನಮ್ಮ ಮರದ್ದೇ ಕಾಯಿ ಇದು ಅಂತೇಳಿ. ನೋಡಿ ಎಷ್ಟು ಕಾಮಿಡಿ ಅಂದರೆ ನಮ್ಮ ತಂದೆ ಇರೋ ತನಕ ಹೇಳೋರು ಇದು. ಸೊ ಅದೊಂದು ಕತೆ ನೋಡಿ. ಇನ್ನೂ ತರೋರು, ರೇಷನ್ ಕೊಡೋರು ಎಲ್ಲ ಇದ್ದಾರೆ. ಪೂಜೆ ಆಯಿತು ಒಲೆಗೆ. ಸೊ ಮಂಗಳಾರತಿ ಕೊಡ್ತಾ ಇದ್ದಾರೆ ನಮ್ಮವ್ರ ಐನೋರು. ಈ ಥರ, ಯಾಕೆಂದರೆ ಯಾವುದೇ ಒಂದು ಒಲೆ ಹಚ್ಬೇಕು ಅಂದರೆ ಅದೊಂದು ಪೂಜೆ ಮಾಡಿಬಿಟ್ಟೆ ಮಾಡಬೇಕು. ಎಲ್ಲ ಕಡೆ ಇದೇ ಥರ ಮಾಡ್ತಾರೆ ನೋಡಿ. ಹಲಸಿನ್ಕಾಯಿ ಕೊತ್ತೋದು ಈ ಥರ ಒಂದು ಗೊಂತು ಹೊಡೆದ್ಬಿಡ್ತಾರೆ. ಫಸ್ಟು ಮುಳ್ಳೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಈ ಥರ ನಮ್ಮ ಶಿವಣಿ ಆಗ್ತದೆ ನೋಡಿ, ಆ ಥರ ಕಚ್ 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 ಹಾಕಿ ಆಮೇಲೆ ಈ ಥರ ಸಣ್ಣ ಸಣ್ಣ ಪೀಸ್ ಹೊಡಿತಾರೆ. ಇದು ಎಷ್ಟೇ ದಪ್ಪ ಪೀಸ್ ಹಾಕಿದ್ರೂ ಒಲೆ ಹಚ್ಚಿ ಮಾಡೋದ್ರಿಂದ ಬೇಗ ಕನ್ಗುತ್ತಿದ್ದು, ಚೆನ್ನಾಗಿ ಕಾಯಿಸ್ತಾರಲ್ಲ, ಕನಗ್ಬಿಟ್ಟು ಸಾಂಬಾರು ಒಳ್ಳೆ ಗಟ್ಟಿಗೆ ತೊಕ್ಕೆ ಆದಂಗೆ ಆಗುತ್ತೆ. ಕೆಲವು ಕಡೆ ಇದನ್ನು ಹಲಸಿನ್ಕಾಯಿ ಚಲ್ಟ ಅಂತ ಕರೀತಾರೆ. ಕೆಲವರು ಕೆತ್ತಳಸಿನ್ಕಾಯಿ ಸಾರು ಅಂತಾರೆ, ಕೆಲವರು ಕೊತ್ತಳಸಿನ್ಕಾಯಿ ಸಾರು ಅಂತಾರೆ. ಇದಕ್ಕೆಲ್ಲ ಒಣಕಾಳುಗಳನ್ನ ಹಾಕ್ಬಿಟ್ಟು ಇದು ಒಂದು ಶಾಖೋತ್ಪನ್ನ ಆಹಾರ. ಅಂದರೆ ಕೊತ್ತಳಸಿನ್ಕಾಯಿನಲ್ಲಿ ಏನಪ್ಪ ಅಂದರೆ ಒಂದು ಖನಿಜಾಂಶಗಳ ಆಗರ ಅಂತಲೇ ಹೇಳಬೇಕು. ನೋಡಿ ಮಸಾಲೆ ಎಲ್ಲ ರೆಡಿ ಆಗಿದೆ, ಹಾಕ್ತಾಯಿದ್ದಾರೆ ನೋಡಿ. ಸಾಂಬಾರು ಕೂಡಿಸಿದ್ದಾಯಿತು. ಇದು 4 ಪಾತ್ರೆನಲ್ಲಿ ಮಾಡಿದ್ದಾರೆ ನಮ್ಮೂರಲ್ಲಿ. ಯಾಕೆಂದರೆ ದೊಡ್ಡ ಊರಾದ್ದರಿಂದ ಅಷ್ಟು ಜನಕ್ಕೆ, ಕೆಲವರು ಊಟ ಬಂದು ಮಾಡೋರು ಇರ್ತಾರೆ, ಕೆಲವರು ಬಾಕ್ಸ್ಗಳು ತೊಗೊಂಬಂದು ಹಾಕ್ಕೊಂಡೋಗಿ ಮನೇಲಿ ವಯಸ್ಸಾದವರು ಮಕ್ಕಳೆಲ್ಲ ಇರ್ತಾರೆ. ಸೊ ಅವರಿಗೆ ಮಾದಪ್ಪನ ಪರಾವು ಪ್ರಸಾದ ಅಂಥೇಳಿ ಕಾಲದಿಂದ ನಡ್ಕೊಂಬಂದಿರುತ್ತಲ್ಲ, ಅದು ಊಟ ಮಾಡಬೇಕು. ಅಂದರೆ ಇದು ಟೇಸ್ಟ್ ಹಂಗಿರುತ್ತೆ. ಇದು ಈ ಕೊತ್ತಳಸಿನ್ಕಾಯಿ ಸಾರು ತಿಂದಿರೋರಿಗೆ ಅದರ ಮಜಾ ಗಮ್ಮತ್ತು ಗೊತ್ತಿರೋದು. ನೋಡಿ ನಮ್ಮೂರು ಲೈಟಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಈ ಮಾದಪ್ಪನ ಪರಾವು ಸೋಮವಾರ ಆಗುತ್ತೆ.
ಮಂಗಳವಾರ ಮತ್ತು ಆರತಿ ಇರುತ್ತೆ. ಆರತಿ, ಕಳಶ ಮತ್ತು ಅಗ್ನಿಕೊಂಡ, ವೀರಗಾಸೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರ ಜಾತ್ರೆ. ಎಲ್ಲ ಊರಲ್ಲಿ ಹೆಂಗಿರ್ತದೋ ಅದೇ ಥರ ನಮ್ಮೂರಲ್ಲೂ ಇರುತ್ತೆ. ನೋಡಿ ನಮ್ಮೂರ ಆಂಜನೇಯ ದೇವಸ್ಥಾನ ಆಲ್ಮೋಸ್ಟು ಸಾಂಬಾರೆಲ್ಲ ಕೂಡಿಸಿದ್ದಾಯಿತು, ಮುಗಿತಾ ಬಂತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳು ಏನಿರುತ್ತೆ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಬಟ್ ಇದು ಹೆಂಗಪ್ಪ ಅಂದರೆ ಈಗ ಕೆಲವ್ರದ್ದು ಅಷ್ಟೇ ವಿಡಿಯೋ ನನಗೆ ಸಿಕ್ಕಿರೋದು. ಇದರ ಕೆಲಸದ ಹಿಂದೆ ಕಾಣದ ಕೈಗಳಷ್ಟು ಭಾಳಷ್ಟು ಜನ ಶ್ರಮದಾನ ಮಾಡಿರ್ತಾರೆ. ಶ್ರಮದಾನ ಅಂದರೆ ಕೆಲ್ಸಗಳು ಮಾಡಿರ್ತಾರೆ. ಅಂದರೆ ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಅರಿವಿರಲ್ಲ. ಅವರು ಶ್ರಮದಾನ, ಒಂದು ಭಕ್ತಿ, ನಮ್ಮೂರ ಜಾತ್ರೆ ಅಂತೇಳಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋವಂಥ ಒಂದು ಕಾರ್ಯ ಇದು. ಅವ್ರಿಗೆ ಎಲ್ಲ ನಿಂತ್ಕೊಂಡು ಮಾಡಿರೋಂಥ ಎಲ್ರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದ ನಮ್ಮ ಕಡೆಯಿಂದ. ಯಾಕೆಂದರೆ ಒಂದು ಊರಿನ ಕಾರ್ಯ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ. ಅಷ್ಟು ಜನ ಕೂಡಾಕಿ ಅಷ್ಟು ಪ್ರಮಾಣದಲ್ಲಿ ಮಾಡಿಸಿ ದುಡ್ಡು ಖರ್ಚಾಗುತ್ತೋ ಅಲ್ವಾ, ಅವರು ಮನೇಲಿ ಏನು ವೈಯಕ್ತಿಕ ಸಮಸ್ಯೆ ಇರುತ್ತೋ ಎಲ್ಲ ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡು ನಮ್ಮೂರ ಕಾರ್ಯ, ನಮ್ಮನೆ ಕಾರ್ಯ ಅಂತ ಹೇಳಿ ಮಾಡ್ತಾರಲ್ಲ. ಸೊ ಅದಕ್ಕೊಂದು ಹ್ಯಾಟ್ಸ್ ಆಫ್ ಎಲ್ರಿಗೂ. ನೋಡಿ ಮಸಾಲೆನೇ ಒಂದು ದೊಡ್ಡ ಪರಾತ ಆಗಿದೆ, ದೊಡ್ಡ ದಬರೆಲಾಗಿದೆ. ಸೊ ಇದೆಲ್ಲ ಸೇರಿಸಿ ಹಾಕಿ ಸಾಂಬಾರು. ನೋಡಿ ಸೌದೆಗಳು ಹೆಂಗೆ ಉರಿತಾ ಇದೆ. ಪುಣ್ಯಕ್ಕೆ ನಮ್ಮೂರಲ್ಲಿ ಜಾತ್ರೆ ಮಾಡೋ ಟೈಮಿಗೆ ಮಳೆ ಬರುತ್ತೆ. ಸೊ ಏನು ಆರತಿ ಅಗ್ನಿಕೊಂಡ ದಿವಸ ಮಳೆ ಬಂತು. ಸೊ ವಿಡಿಯೋ ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಊರಲ್ಲಿ ಇರಲಿಲ್ಲ, ಮಾದಪ್ಪನ ಪರವಾಗಿ ಅಷ್ಟೇ ಇದ್ದೆ. ನೋಡಿ ಎಷ್ಟು 4 ದಬರೇಲಿ ಮಾಡಿರೋದು. ಇದೊಂಥರ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ. ಮಾದಪ್ಪನ ಪರಾವ್ ಅಂದರೆ ಅಷ್ಟು ಖುಷಿ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಎಲ್ಲ ಯೂತ್ಸು, ಎಲ್ಲ ಹುಡುಗರು, ಯಾವ ವಯಸ್ಸಿನ ಅಂತರ ಇರಲ್ಲ. ಇವ್ರ ಕೈ ಹಾಕ್ಬಾರ್ದು, ಇವ್ರು ಮಾಡಬಾರ್ದು ಅನ್ನೋ ಯಾವುದು ಭೇದ ಭಾವ ಇರಲ್ಲ. ಯಾರು ಬೇಕಾದ್ರೂ ಹೋಗಿ ಶ್ರಮದಾನ ಮಾಡಿ ಕೆಲಸ ಮಾಡ್ಬೋದು. ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ಊಟ ಸಿಗುತ್ತೆ ಬೆಳಗ್ಗೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದು ಅಲ್ಲಿ ಒಂದು ಕೊಳಗ ಪಾಯಸ ರೆಡಿ. ಬೆಳಗ್ಗೆ ಎದ್ದೋಗಷ್ಟೊತ್ತಿಗೆ ಖಾಲಿ ಪಾಯಸ ರೆಡಿ ಮಾಡಿಬಿಟ್ಟಿದ್ರು. ನಮ್ಮ ರುದ್ರೇಶಣ್ಣವರು ಮಜ್ಜಿಗೆ ಶುರು ಮಾಡಿದ್ರು ಮಜ್ಜಿಗೆ ಮಾಡೋಕ್ಕೆ. ಸೊ ಉಪ್ಪು ಏನೋ ಜಾಸ್ತಿ ಆಗಿತ್ತು, ಸ್ವಲ್ಪ ಗಟ್ಟಿ ಇತ್ತು ಮಜ್ಜಿಗೆ. ಸೊ ನೀರು ಹಾಕಿ ಒಂದು ಹದ ಮಾಡಬೇಕಲ್ಲ, ಯಾಕೆಂದರೆ ಟೇಸ್ಟ್ ಅಂದರೆ ಹಂಗಿರುತ್ತೆ ಅದು. ಆ ಊಟನೇ ಒಂಥರ ಟೇಸ್ಟ್ ಡಿಫ್ರೆಂಟ್ ಅದು. ತಿಂದವ್ರಿಗೆ ಗೊತ್ತಿರುತ್ತೆ. ನೋಡಿ ಇದು ಮುದ್ದೆ ತಿರುತ್ತಾರೆ, ಸ್ವಲ್ಪ ಚೆನ್ನಾಗಿ ಇದು ಮಾಡಿ ನಾದಬೇಕು. ನೋಡಿ ಇದು ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿರೋದು, ಹಚ್ಚಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟೆ ಹಾಕ್ತಾರೆ. ಎಲ್ಲ ನೀಟಾಗೆ ಮಾಡಬೇಕು. ನೋಡಿ ಒಂದು ಪರತ ರಾಗಿ ಹಿಟ್ಟಿದೆ. ಸೊ ಮುದ್ದೆ ಒಂದೇ ಸರಿ ಮಾಡಲ್ಲ, ಅವಾಗವಾಗ ಖಾಲಿ ಆದಂಗೆ ಮಾಡ್ಕೊತಾರೆ. ಇದು ಫಸ್ಟ್ನೇ ಇದು ಮಾಡ್ತಾ ಇರೋದು. ನೋಡಿ ಸ್ವಲ್ಪ ತೆಳುವಿದೆ. ಇದು ಚೆನ್ನಾಗಿ ಕುದ್ದು, ಯಾಕೆಂದ್ರೆ ನಾವು ಮನೇಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ. ಒಂದು ಕೌಗೋಲಿಕ್ಬಿಟ್ಟು ಅವಾಗಿನ ಕಾಲದಲ್ಲಿ ಈ ಥರ ಅಡಿಕೆ ದೆಬ್ಬೆ ತೊಗೊಂಡು ಮುದ್ದೆ ಕೋಲಲ್ಲಿ ಮುದ್ದೆ ತಿರುವರು. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಇಂಥ ದೊಡ್ಡ ಹಿಟ್ಟಿನ ಕೋಲ್ ಬೇಕಾಗತ್ತೆ, ದಬರೆ ಅಗ್ಲಕ್ಕಿರುತ್ತೆ. ಅದನ್ನೊಂದು ಬ್ಯಾಲೆನ್ಸ್ ಮೇಲೆ ತಿರುಗಿಸ್ಬೇಕು. ಅನುಭವ ಇಲ್ದೇ ಮಾಡೋಕ್ಕಾಗಲ್ಲ. ಮತ್ತು ಕಾವಿರುತ್ತೆ, ಕೈ ಕಾಲು ಎಷ್ಟು ಸುಟ್ಕೋತಾರೋ ಅಷ್ಟು ಕಷ್ಟಪಟ್ಟು ಮುದ್ದೆ ಮಾಡ್ತಾರೆ. ತುಂಬ ಚೆನ್ನಾಗಾಯಿತು ಈ ವರ್ಷದ ಮಾದಪ್ಪನ ಪರಾವ್. ಅಂದರೆ ಪ್ರತಿ ವರ್ಷವೂ ಚೆನ್ನಾಗಿರುತ್ತೆ. ಸೊ ಈ ವರ್ಷ ತುಂಬ ಚೆನ್ನಾಗಿದೆ ಟೇಸ್ಟು. ನೋಡಿ ನಮ್ಮ ಆಂಜನೇಯ ದೇವಸ್ಥಾನ ಈ ಕಡೆ ಬಲಗಡೆ ರುದ್ರ ದೇವಸ್ಥಾನ ಇದ್ದರೆ, ಅದ್ರ ಎದುರುಗಡೆ ಬೇರೆ ದೇವರಿದೆ, ಮತ್ತು ಎದುರುಗಡೆ ಬಸವಣ್ಣ ಮತ್ತು ಲಕ್ಷ್ಮೀ ದೇವರು, ನಮ್ಮೂರಿನ ವಿಶೇಷವಾದ ದೇವರುಗಳು. ನೋಡಿ ಆಂಜನೇಯ ದೇವಸ್ಥಾನ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಾದಮೇಲೆ ಜಾತ್ರೆ ಏನಿರುತ್ತೆ ನೋಡಿ, ಎಡಗಡೆ ಸೈಡಲ್ಲಿ ಅಗ್ನಿಕೊಂಡ ಎಲ್ಲ ಮಾಡೋದು ದೇವಸ್ಥಾನದ ಎದುರುಗಡೆನೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಧನ್ಯವಾದ.